ಓಕೆ ಸರ್, ಏನು ಮೆಡಿಷನ್ಸ್ ಅಂತ ನೀವು ಹೇಳ್ತಾ ಇದ್ರಿ. ಈಗ ಮಾತ್ರೆ ಅಂತ ಬಂದಾಗ ನಾವು ಸರ್ಕಾರಿ ಹಾಸ್ಪಿಟಲ್ಗೆ ಹೋದ್ರೂ ಕೂಡ ಸೇಮ್ ಟ್ಯಾಬ್ಲೆಟ್ಸೇ ಇರುತ್ತೆ. ಈಗ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋದ್ರೂ ಕೂಡ ಸೇಮ್ ಟ್ಯಾಬ್ಲೆಟ್ಸೇ ಇರುತ್ತೆ. ಅಂತ ಏನು ಚೇಂಜಸ್ ಅಥವಾ ಏನು ಬದಲಾವಣೆ ಇರೋದಿಲ್ಲ. ಆದರೆ ಪ್ರೈಸ್ ವೈಸ್ ನೋಡಿದ್ರೆ ಇಲ್ಲಿ ಒಂದು 20 ರೂಪಾಯಿಗೆ ಸಿಗೋಂಥ ಟ್ಯಾಬ್ಲೆಟ್ ಅಲ್ಲಿ 100 ರೂಪಾಯಿ ಇರುತ್ತೆ. ಯಾಕೆ ಹಂಗಿರುತ್ತೆ ಸರ್? ಯಾಕಂದರೆ ಒಂದೇ ಇರುತ್ತೆ ಅಲ್ಲ ಮೆಡಿಷನ್ಸ್, ಆದರೂ ಯಾಕೆ ಇಷ್ಟೊಂದು ಬದಲಾವಣೆ ಇರುತ್ತೆ? ಇಲ್ಲ, 2 ಥರ ಡ್ರಗ್ಸ್ ಇದೆ, ಜನರಲ್ಲು ಜೆನ್ರಿಕ್ ಅಂತ. ಜನರಲ್ ಅಂದರೆ ಜನರಲ್ ಬೇಸಿಕ್ ಡ್ರಗ್ಸ್, ಅದರಲ್ಲಿ ಕಾಂಪೋಸಿಷನ್ ತುಂಬ ಕಡಿಮೆ ಇರುತ್ತೆ. ಜೆನ್ರಿಕ್ ಡ್ರಗ್ಸ್ ಅದಕ್ಕೂ ಕಡಿಮೆ ಪ್ರೈಸಲ್ಲೇ ಸಿಗುತ್ತೆ. ರಾ ಮಟೀರಿಯಲ್ಸಿಂದ ಮ್ಯಾನುಫ್ಯಾಕ್ಚರ್ ಮಾಡಿರೋಂಥ ಔಷಧಿಗಳಿರುತ್ತೆ. ಇನ್ನೊಂದು ಬ್ರ್ಯಾಂಡೆಡ್ ಡ್ರಗ್ಸು, ಈಗ ಚೈನಾ ಮೊಬೈಲ್ ಬೇರೆ, ಐಫೋನ್ ಬೇರೆ 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 ಇರುತ್ತಲ್ಲ, 2 ಕಾರಣದಿಂದ. ಆ ಥರ ಕಾರಣದಿಂದ ಏನಾಗುತ್ತೆ, ಕ್ವಾಲಿಟಿ ಡ್ರಗ್ಸ್ಗೆ ಅದರದ್ದೇ ಆದಂಥ ಪ್ರೈಸ್ ಇದೆ. ಹಾಗಾಗಿ ಅದೇನಿಲ್ಲ, ಈಗ ಮೋದಿ ಅವ್ರದ್ದು ಜೆನ್ರಿಕ್ ಡ್ರಗ್ಸ್ ಮಳಿಗೆಗಳಿದೆ, ಅಲ್ಲಿ ತುಂಬ ಕಡಿಮೆ ದರದಲ್ಲಿ ಸಿಗುತ್ತೆ. ಪ್ರೈವೇಟ್ ಹಾಸ್ಪಿಟಲ್ ಆದರೆ ಪ್ರೈವೇಟ್ ಬ್ರ್ಯಾಂಡೆಡ್ ಡ್ರಗ್ಸ್ಗೆ ಅದು ಕಾಸ್ಟ್ಲಿ ಇದೆ. ಹಾಗಾಗಿ ಅದರದಲ್ಲಿ ಏನಿಲ್ಲ. ಈ ಡಾಕ್ಟರ್ಸ್ ಕಮಿಷನ್ ತೊಗೊಳ್ಳುವಾಗ ಮಾತ್ರ ಇರುತ್ತೆ. ಈಗ ಕೆಲವು ಡಾಕ್ಟರ್ಸು ಇಲ್ಲೇ ತೊಗೊಳ್ಳಿ, ಇದೇ ಫಾರ್ಮಸಿಯಲ್ಲಿ ಅಥವಾ ಇದೇ ಬ್ರ್ಯಾಂಡಿದೆ ತೊಗೊಳ್ಳಿ ಅಂತ ಸಜೆಸ್ಟ್ ಮಾಡಿಬರೋಂಥದ್ದು. ಮತ್ತು ಡಾಕ್ಟರ್ಸು ಎಲ್ಲನೂ ಒಂದು ರೂಲ್ ಮಾಡಿದೆ ಸರ್ಕಾರ, ಎಲ್ಲರೂ ಅದನ್ನು ಪ್ರಿಸ್ಕ್ರಿಪ್ಷನನ್ನು ಕ್ಯಾಪಿಟಲ್ ಲೆಟರ್ಸಲ್ಲೇ ಬರೀಬೇಕು, ಅದನ್ನು ರೂಲ್ ಇದೆ. ಮತ್ತು ತಿಳಿಯೋ ಹಾಗೆ ಬರೀಬೇಕು. ಯಾಕಂದರೆ ಪೇಷಂಟ್ಸ್ಗೆ ಈಗ ಹೊಟ್ಟೆ ನೋವು ಅಂತ ಬಂದಿರ್ತಾರೆ, ಆ ಫಾರ್ಮಸಿ ಅವನಿಗೆ ಅದು ಏನು ಬರೆದಿದ್ದಾರೆ ಅಂತ ಓದೋದಕ್ಕೆ ಅರ್ಥ ಆಗದೆ ಹೊಟ್ಟೆ ನೋವಿಗೆ ತಲೆನೋವು ಮಾತ್ರೆ ಕೊಟ್ಟ, ಆ ಥರದ್ದು ಅಡ್ವರ್ಟ್ ಆಗುವಂಥದ್ದು ಸಾಕಷ್ಟು ಇರುತ್ತೆ.